ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಹರಿರಾಮ್ ಶಂಕರ್ ಶುಕ್ರವಾರ ಬೆಳಿಗ್ಗೆ ಅಧಿಕಾರವನ್ನು ಸ್ವೀಕರಿಸಿದರು. ಕಾನೂನು ಮತ್ತು ಸುವ್ಯವಸ್ಥೆ ಹೆಚ್ಚುವರಿ ಎಸ್ಪಿ ಸುಧಾಕರ್ ನಾಯ್ಕ್ ಅವರು ಹರಿರಾಮ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು. ಅಧಿಕಾರ ಸ್ವೀಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಜನತೆ ಯಾವುದೇ ರೀತಿಯಲ್ಲಿ ಕೋಮು ಸೌಹಾರ್ದಕ್ಕೆ ಧಕ್ಕೆಯಾಗಲು ಅವಕಾಶ ನೀಡಬಾರದು. ಅಂತಹ ಯಾವುದೇ ಘಟನೆಗಳು ಸಂಭವಿಸದಿರಲು ಪೊಲೀಸರೊಂದಿಗೆ ಕೈಜೋಡಿಸಬೇಕು. ಈ ತರಹದ ಮಾಹಿತಿ ಇದ್ದರೆ ತಕ್ಷಣ ಮಾಹಿತಿ ನೀಡಿ, ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸಿಕ್ಕರೂ ತಕ್ಷಣ ಪೊಲೀಸರೊಂದಿಗೆ ಮಾಹಿತಿ ಹಂಚಿಕೊಳ್ಳಿ ಎಂದು ವಿನಂತಿಸಿದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ನಡೆದಂತಹ ಯಾವುದೇ ರೀತಿಯ ಕೋಮು ಪ್ರಚೋದನಾತ್ಮಕ ಘಟನೆಗಳು ನಡೆಯದಂತೆ ತೀವ್ರ ನಿಗಾ ವಹಿಸಲಾಗುವುದು. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಅಥವಾ ಬೆಂಬಲ ನೀಡುವ ಪ್ರಶ್ನೆಯೇ ಇಲ್ಲ. ಇಂದಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಕ್ರಮ ಚಟುವಟಿಕೆಗಳ ವಿರುದ್ಧ ಯಾವ ರೀತಿಯ ಕಠಿಣ ಕ್ರಮ ಕೈಗೊಂಡಿದ್ದಾರೋ ಅದು ಮುಂದುವರಿಯಲಿದೆ. ಪೊಲೀಸ್ ಇಲಾಖೆಯೊಂದಿಗೆ ಜಿಲ್ಲೆಯ ಜನತೆಯ ಸಹಕಾರ ಕೂಡ ಅಗತ್ಯವಿದೆ. ಅಕ್ರಮ ಚಟುವಟಿಕೆ, ಕೋಮು ದ್ವೇಷ ಕೆರಳಿಸುವ ಕುರಿತು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇದ್ದಲ್ಲಿ ಕೂಡಲೇ ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ ದಿನದ 24 ಗಂಟೆ ಕೂಡ ಚಾಲನೆಯಲ್ಲಿ ಇರ್ತದೆ. ಅಲ್ಲದೆ ಜಿಲ್ಲೆಯ ಕಂಟ್ರೋಲ್ ರೂಮ್ ಅಥವಾ ಡಿವೈಎಸ್ಪಿಗಳಿಗೆ ಸಂಪರ್ಕಿಸಬಹುದು. ಈ ಮೂಲಕ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಎಲ್ಲರೂ ಒಂದಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದರು. ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷಪೂರಿತ ಪೋಸ್ಟ್ ಅನ್ನು ಹಾಕುವವರು ಹಾಗೂ ಕೋಮು ಪ್ರಚೋದನೆಯ ಭಾಷಣಗಳನ್ನ ಮಾಡುವವರ ವಿರುದ್ಧ ಕಠಿಣ ಸೂಕ್ತ ಕ್ರಮವನ್ನ ವಹಿಸಲಾಗುತ್ತದೆ. ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದ ಮೇಲೆ ನಿಗಾ ವಹಿಸುವ ವಿಭಾಗವಿದ್ದು, ಅದರ ಮೂಲಕ ಸೋಷಿಯಲ್ ಮೀಡಿಯಾ ಕಾರ್ಯಚಟುವಟಿಕೆಗಳ ಮೇಲೆ ಗಮನ ಹರಿಸಲಾಗುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಪ್ರಚೋದನೆಯ ಯಾವುದೇ ವಿಷಯವನ್ನ ಪೋಸ್ಟ್ ಮಾಡುವಂಥದ್ದು ಮಾತ್ರವಲ್ಲದೆ ಅದನ್ನು ಶೇರ್ ಅಥವಾ ಫಾರ್ವರ್ಡ್ ಮಾಡೋದು ಕೂಡ ಅಪರಾಧ. ಅಂತಹ ವ್ಯಕ್ತಿಗಳ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ. 20 ಲಕ್ಷ ಹೋಗ್ತದೆ. ಅದು ಫಿಸಿಕಲಿ ಕಾಣದೇ ಇರೋದ್ರಿಂದ ಕೆಲವೊಮ್ಮೆ ಆ ಸೀರಿಯಸ್ನೆಸ್ ನಾವು ಎಲ್ಲರಿಗೂ ಅರ್ಥ ಆಗಲ್ಲ. ಬಟ್ ಆರ್ಗನೈಸ್ಡ್ ಆಗಿರುವಂತಹ ಈ ಥರ ಸೈಬರ್ ಕ್ರೈಮ್ಸು ಇದರ ಮೇಲೆ ಒಂದು ರೌಂಡ್ ಸ್ಟೇಷನಲ್ಲಿ ಹೋಗಿ ನಾವು ಮತ್ತೆ ಉಡುಪಿದು ಸೈಬರ್ ಕೇಸಸ್ ಅನಲೈಸ್ ಮಾಡಿ ಟ್ರೇಸ್ ಮಾಡೋಕ್ಕೆ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಅದಲ್ಲದೆ ಈ ಸ್ಟೋಲನ್ ಮೊಬೈಲ್ ಫೋನ್ಸು ಆಲ್ರೆಡಿ CEIR ಪೋರ್ಟಲಿಂದ ಸುಮಾರಷ್ಟು ಕರ್ನಾಟಕ ಪೊಲೀಸು ಆಲ್ಮೋಸ್ಟ್ 30% ಹೆಚ್ಚು ರಿಕವರಿ ಇದೆ ಕರ್ನಾಟಕ ಪೊಲೀಸ್. ಅಂದರೆ 100 ಮೊಬೈಲ್ ಹೋದರೆ 30 ಮೊಬೈಲ್ ಫೋನ್ ಕರ್ನಾಟಕ ಪೊಲೀಸ್ ರಿಕವರಿ ಮಾಡಿ ವಾಪಸ್ ಕೊಡ್ತಿದ್ದಾರೆ, ವಿಚ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಇನ್ ದ ಕಂಟ್ರಿ. ಸೊ ಈ CEIR ಪೋರ್ಟಲ್ ಯೂಸ್ ಮಾಡಿ ಕಳೆದೋಗಿರೋ ಮೊಬೈಲ್ ಫೋನ್ ಟ್ರೇಸ್ ಮಾಡೋಕ್ಕೆ ನಾವು ಸ್ಪೆಷಲ್ ಡ್ರೈವ್ಸ್ ಮಾಡ್ತೀವಿ. ಹೋಗಿರೋ ಮೊಬೈಲ್ ಫೋನ್ಸ್ ಆದಷ್ಟು ರಿಕವರಿ ಮಾಡೋಕ್ಕೆ ಮತ್ತು ಎನ್ ಮಾಸ್ ರಿಟರ್ನ್ ಮಾಡೋಕ್ಕೆ ಆ ರೀತಿಯಲ್ಲೂ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಈಗ ಆಲ್ರೆಡಿ ಸೈಬರ್ ಕ್ರೈಮ್ ನೀವು ಹೇಳಿದಾಗ ಸ್ಟೇಟ್ ಲೆವೆಲಲ್ಲಿ ಸೈಬರ್ ಕ್ರೈಮ್ ಕಮಾಂಡ್ ಸೆಂಟರ್ ಅಂತ ಹೇಳಿ ಎಸ್ಟಾಬ್ಲಿಷ್ ಆಗಿದೆ. ಅದರಲ್ಲಿ ADG ಲೆವೆಲ್ ಆಫೀಸರ್ ಅದು ಹೆಡ್ ಮಾಡ್ತಿದ್ದೆ. ಸೊ ಬರುವಂಥ ದಿನಗಳಲ್ಲಿ ಅಲ್ಲಿಂದ ಯಾವ ರೀತಿಯಲ್ಲಿ ನಮಗೆ ಇನ್ಸ್ಟ್ರಕ್ಷನ್ಸ್ ಬರ್ತದೆ ಕೋಆರ್ಡಿನೇಷನ್ಗೆ, ಅದನ್ನು ನಾವು ಸೈಬರ್ ಕ್ರೈಮ್ನಲ್ಲಿ ಈಗ ಮಣಿಪಾಲದಲ್ಲಿ ಅಟ್ಲೀಸ್ಟ್ ನಾನು ASP ಆಗಿದ್ದ ಕಾಲದಲ್ಲಿ ನಾವು ಒಂದಷ್ಟು ಆ್ಯಕ್ಷನ್ ಮಾಡಿ ಸುಮಾರು 1.5 ಕೋಟಿ ಡ್ರಗ್ಸ್ ಆವಾಗ ಸೀಸ್ ಮಾಡಿದ್ದೀವಿ. ಇದೊಂದು ಪರ್ಸಿಸ್ಟಿಂಗ್ ಪ್ರಾಬ್ಲಮ್ ಇದೆ. ಅದು ಸ್ಟ್ರಾಂಗ್ ಆ್ಯಕ್ಷನ್ ಬೇಕಾಗಿರುವಂಥ ವಿಷಯ. ಆಲ್ರೆಡಿ ನಾನು ತಿಳಿದ ಮಟ್ಟಕ್ಕೆ ಮಣಿಪಾಲಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ದೆಲ್ಲ ಟೈಮಿಂಗು ಎಲ್ಲ ಕಂಟ್ರೋಲ್ ಮಾಡಿ ಒಳ್ಳೆ ರೀತಿಯಲ್ಲಿ ಪೊಲೀಸಿಂಗ್ ಮಾಡಿರೋದ್ರಿಂದ ಒಂದು ಹಂತಕ್ಕೆ ಅದೆಲ್ಲ ಕಡಿವಾಣ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಅದಲ್ಲದೆ ಡ್ರಗ್ಸ್ ಮೇಲೆ ಯಾವಾಗಲೂ ನಮ್ಮ ನಿಗಾ ಇರ್ತದೆ. ಡ್ರಗ್ಸ್ ನಮ್ಮ ಆದ್ಯತೆ ಇದೆ. ಡ್ರಗ್ಸ್ ತಡೆ ಮಾಡುವಂಥದ್ದು ಅದು ಮುಂದುವರಿತೀವಿ. ಅದರಲ್ಲಿ ಎಷ್ಟೇ ದೊಡ್ಡ ಹೆಸರುಗಳಾಗಲಿ, ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಮೆಡಿಕಲ್ ಸ್ಟೂಡೆಂಟ್ಸ್ ಆಗಲಿ, ಈ ರೀತಿ ತಪ್ಪು ದಾರಿಗೆ ಹೋದರೆ ಅದರಲ್ಲಿ ನಮಗೇನೋ ದಾಕ್ಷಿಣ್ಯ ತೋರಿಸೋಕ್ಕಾಗ್ತದೆ. ಹಾಗಾಗಿ ಅದರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗ್ತದೆ. ಅದಕ್ಕೆ ಸ್ಪೆಷಲ್ ಡ್ರೈವ್ಗಳು ಮಾಡ್ತೀವಿ ಮುಂದೆ ಬರುವಂಥ ದಿನಗಳಲ್ಲಿ. ಉಡುಪಿಯಲ್ಲಿ ಅದು ಹೆಚ್ಚಿನ ಅಂಶದಲ್ಲಿ, ಮಣಿಪಾಲ್ ಯಾವಾಗಲೂ ಈ ರೀತಿ ಸ್ವಲ್ಪ ಇನ್ಫೇಮಸ್ ಆಗಿರೋದ್ರಿಂದ ಅದಕ್ಕೆ ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಟು ಕ್ಲಿಯರ್ ದಿಸ್ ಪ್ರಾಬ್ಲಮ್.